ನಮಸ್ತೆ ವೈಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮ್ಮ ಚಾನಲಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದು. ಅದೇ ರೀತಿ FDA ಮತ್ತು SDA ಸ್ಯಾಲ್ರಿ ಏನು ಇದೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಮಾಡಿದ್ದು. ಅದರಲ್ಲಿ KGID ಅನ್ನೋ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವು ಹೇಳಿದ್ದು, ಈ ವಿಡಿಯೋನ ನೋಡ್ತಕ್ಕಂಥವ್ರು ಕಮೆಂಟ್ ಮಾಡಿ ನಿಮ್ಮ KGID ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಅಂತ. ಸಾಕಷ್ಟು ಜನ KGID ಬಗ್ಗೆ ತಿಳಿಸಿ ಸರ್ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈ KGID ಅಂದರೆ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಮೆ. ಇದರಲ್ಲಿ 3 ರೀತಿಯಾಗಿರ್ತಕ್ಕಂಥ ವಿಮೆಗಳಿದ್ದಾವೆ. ಒಂದು ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ. ಇನ್ನೊಂದು ವೆಹಿಕಲ್ದು ಒಂದು ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಅಂತೇಳಿ. ಮೂರನೇದು EGIS ಅಂತ ಹೇಳ್ಬಿಟ್ಟು, ಈಗ ನಾನು ಸ್ಯಾಲ್ರಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಡಿಡಕ್ಷನಲ್ಲಿ ನಾವೇನು ಮಾಡ್ತೀವಿ, C ಗ್ರೂಪ್ ಹುದ್ದೆಯಲ್ಲಿದ್ದರೆ 240 ರೂಪಾಯಿ ಡಿಡಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದ್ದೀವಿ. ಅಲ್ಲಿ EGIS ಅಂತಂದರೆ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತೇಳಿ ಅದೊಂದು ಸ್ಕೀಮ್ ಇದೆ. ಅದು ಈ KGID ಇಲಾಖೆ ಅಂಡರ್ ಬರ್ತಕ್ಕಂತಹ ಒಂದು ಇನ್ಶೂರೆನ್ಸ್ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಮಾಡ್ತೀನಿ. ಅದು ಎಷ್ಟು ಕಟ್ಟಾಗುತ್ತೆ, ಯಾಕೆ C ಗ್ರೂಪರ್ಗೆ 240 ರೂಪಾಯಿನೇ ಕಟ್ಟಾಗುತ್ತೆ, A ಗ್ರೂಪರ್ಗೆ ಒಂಥರ, D ಗ್ರೂಪರ್ಗೆ ಒಂಥರ, ಯಾಕೆ ವೇರಿಯೇಷನ್ಸ್ ಮಾಡಿದ್ದಾರೆ, ಮತ್ತು ಅದರಲ್ಲಿ ಏನೇನು ಬೆನಿಫಿಟ್ ಆಗ್ತದೆ, ನಮ್ಗೆ ಏನು ಬೆನಿಫಿಟ್ಟು ಅಂತ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಹಾಕಿದ್ರೆ ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ. ಈಗ ನಾವು ಇದರಲ್ಲಿ KGID ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೊಂದು ಕರ್ನಾಟಕ ಸರ್ಕಾರದ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೈಫ್ ಇನ್ಶೂರೆನ್ಸ್ ಯೋಜನೆ ಆಗಿದೆ. ಇದು IAS, IPS ಮತ್ತು IFS ಅವರು ಏನು ಕರ್ನಾಟಕ ಕೇಡರಲ್ಲಿ ಆಯ್ಕೆಯಾಗಿ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸ್ತಾರೆ, ಅವರು ಇಚ್ಛಾನುಸಾರ ಮಾಡಿಸ್ಬೋದಾಗಿದೆ. ಆದರೆ ನಾವು ಕರ್ನಾಟಕ ಸರ್ಕಾರದಲ್ಲಿ ಏನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಹುದ್ದೆಗಳಲ್ಲಿ ನಾವು ನೇರವಾಗಿ ಏನು ಆಯ್ಕೆ ಆಗಿರ್ತೀವಿ, ಎಲ್ಲ ಶ್ರೇಣಿಯಲ್ಲಿ ಯಾವುದೇ ದರ್ಜೆ ಇರಲಿ, ಅವರು A ಗ್ರೂಪಿಂದ ಹಿಡಿದು B, C, D ವರೆಗೂ ಇದ್ರೆ ನೇರವಾಗಿ ನಾವೇನು ಮಾಡಬೇಕು ಅಂದರೆ ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರ್ತಕ್ಕಂಥದ್ದು ಅಂತೇಳಿ ಕಡ್ಡಾಯ ಮಾಡಿದ್ದಾರೆ. ಬಟ್ IAS, IPS, IFS ಅವರಿಗೆ ಕರ್ನಾಟಕದ ವೃಂದದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಇಷ್ಟಪಟ್ಟರೆ ಇವನ್ KGIDಯನ್ನು ಮಾಡಿಸ್ಬೋದು. ಇದೊಂದು ಕಡ್ಡಾಯ ಜೀವ ವಿಮಾ ಯೋಜನೆ ಅಂತೇಳಿ ಮಾಡಿದ್ದಾರೆ. ಅದರಲ್ಲೂ ನೀವು ಕರ್ನಾಟಕ ಸರ್ಕಾರದಲ್ಲಿ ನೀವು ಆಯ್ಕೆ ಆದರೆ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳೇನಿದ್ದಾವೆ ಅಂದರೆ 18 ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಇದು ಯಾವುದೇ ಕಾರಣ ಮಾಡ್ಸೋಕ್ಕೆ ಅವಕಾಶ ಇಲ್ಲ, ಮತ್ತು 50 ವರ್ಷ ಮೀರಿರ್ತಕ್ಕಂಥವ್ರಿಗೂ ಸಹ ಇದು ಮಾಡ್ಸೋಕ್ಕೆ ಅವಕಾಶ ಇಲ್ಲ. ಈಗ ಸರ್ಕಾರಿ ನೌಕರಿ ಕೊಡ್ತಕ್ಕಂಥದ್ದೇ ಮಿನಿಮಮ್ 18 ವರ್ಷದ ಮೇಲ್ಗಡೆ ಇದ್ರೇ ಕೆಲವೆಲ್ಲ ಜಾಬ್ಗಳಿರೋದು. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈಗ 19 ಕೇಳ್ತಾರೆ, SDA ಡಿಪಾರ್ಟ್ಮೆಂಟಲ್ಲಿ ಮತ್ತು ಕೆಲವೊಂದು ಏನು P1 ಜಾಬ್ಗಳು ಏನು SSLC ಕ್ವಾಲಿಫಿಕೇಷನ್ ಮೇಲೆ ಕೇಳ್ತಾರೆ, PU ಕ್ವಾಲಿಫಿಕೇಷನ್ ಮಿನಿಮಮ್ 18 ಇರ್ತೈತಿ. ಹಂಗಾರೆ 18 ದಾಟಿರ್ತಕ್ಕಂಥವ್ರೆ ನಾವು ಸರ್ಕಾರಿ ನೌಕರಿ ಸೇರೋದ್ರಿಂದಾಗಿ ಅವ್ರು ಮಾಡಿಸ್ತೀವಿ. ಮತ್ತು 50 ವರ್ಷ ದಾಟಿರ್ತಕ್ಕಂಥವ್ರು ಮಾಡಿಸ್ಬಾರ್ದು ಇದನ್ನು. ಮತ್ತು ಅವ್ರು ಏನು ಹೇಳ್ತಾರೆ, ನೀವು ಫಸ್ಟು ಸ್ಯಾಲ್ರಿ ತಗೊಳೋದ್ರ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ವಿಮೆಗೆ ಒಳಪಡಬೇಕು ಅಂತೇಳಿ ಹೇಳ್ತಾರೆ. ನೀವು ಡ್ಯೂಟಿಗೆ ಜಾಯ್ನ್ ಆಗಿ ಒಂದು 2 ತಿಂಗಳಲ್ಲಿ ನೀವು ಇದನ್ನು KGIDನ ಮಾಡ್ಸೋಕ್ಕೆ ಪ್ರಾರಂಭ ಮಾಡ್ಬೋದು. ನೀವು ಅದಕ್ಕೆ ಮಾಡೋದಕ್ಕೆ ಮತ್ತು ಮಿನಿಮಮ್ ಎಷ್ಟು ಮಾಡಿಸ್ಬೇಕು KGID, ಈಗ ಆಲ್ರೆಡಿ ನಾವು ಹೇಳಿದ್ದೀವಿ FDA ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸ್ಯಾಲ್ರಿನಲ್ಲಿ ಹೇಳಿದ್ದೀವಿ ಮಿನಿಮಮ್ ಎಷ್ಟು ಮಾಡಿಸ್ಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು 4ನೇ ಪಾಯಿಂಟ್ಸ್ ಅಡಿಯಲ್ಲಿ ಹೇಳೋರು ನೋಡಿರಿ, ನೀವು ಯಾವ ಹುದ್ದೆಗೆ ಅನ್ವಯ ಆಗ್ತೀರೋ ಅದಕ್ಕೊಂದು ವೇತನ ಶ್ರೇಣಿ ಅಂತ ಇರ್ತೈತಿ, ಒಂದು ಪೇ ಸ್ಕೇಲ್ ಅಂತ ಇರ್ತದೆ. ಎಕ್ಸಾಂಪಲ್, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ ಪೇ ಸ್ಕೇಲ್ 23,500ರಿಂದ 47,650 ಅಂತ ಐತಿ. ಇವೆರಡನ್ನೂ ಕೂಡಿಬಿಡಿ, 23,500 ಪ್ಲಸ್ 47,650, ಇವೆರಡನ್ನೂ ಕೂಡಿದಾಗ ಒಂದೇನು ಅಮೌಂಟ್ ಬರ್ತೈತಿ. ಆ ಅಮೌಂಟನ್ನು 2ರಿಂದ ಡಿವೈಡ್ ಮಾಡಿ ಬರ್ತಕ್ಕಂಥ ಭಾಗಲಬ್ಧ ಏನಿದೆ ಅದಕ್ಕೆ ಇಂಟು 6.25 ಡಿವೈಡೆಡ್ ಬೈ 100 ಮಾಡಿದ್ರೆ ಆವಾಗ ಏನಾಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಮಿನಿಮಮ್ KGID ಮಾಡಿಸ್ಬೇಕು ಅಂತಂತಂದರೆ 2,223 ರೂಪಾಯಿ ಮಾಡಿಸ್ಬೇಕು ಅಂತೇಳಿದೆ. ಇದ್ರ ಬಗ್ಗೆನೂ ಒಂದು ವಿಡಿಯೋ ನಾನು ಹಾಕ್ತೀನಿ. ಏನು ಅಂದರೆ ಅಲ್ಲೊಂದು ಚಾರ್ಟ್ ಇದೆ ಅವ್ರದ್ದು KGIDನ, ಇಷ್ಟು ಬೇಸಿಕ್ ಇದ್ದರೆ ಇಷ್ಟು ಮಿನಿಮಮ್ ಮಾಡಿಸ್ಲೇಬೇಕು ಅಂತ. ಅದಕ್ಕಿಂತ ಕಡಿಮೆ ಮಾಡ್ಸೋಕ್ಕೆ ಅವಕಾಶನೇ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಮಾಡ್ಸೋಕ್ಕೆ ಅವಕಾಶ ಇದೆ, ಕಡಿಮೆ ಮಾಡ್ಸೋಕ್ಕೆ ಅವಕಾಶ ಇಲ್ಲ. ನಾನು ನಿಮ್ಗೊಂದು ಸಲಹೆ ಕೊಟ್ಟಿದ್ದೆ ಏನಂತೇಳಿ, ಅವ್ರಿಗೆ 2,223 ರೂಪಾಯಿ ಮಿನಿಮಮ್ ಮಾಡಿಸಿ ಅಂತೇಳಿ ನೀವು ಮಿನಿಮಮೇ ಮಾಡ್ಸೋಕ್ಕೆ ಹೋಗ್ಬಿಡಿ, ಅದು 2ರಷ್ಟು ಮಾಡಿಸಿ, ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನೀವು ಹೆಚ್ಚು ಕಡಿಮೆ ನೀವೊಂದು 5,000 ಅಷ್ಟು ಮಾಡಿಸಿ, 5ರಿಂದ 6,000 ಅಷ್ಟು ಮಾಡಿಸಿದ್ರೆ ತುಂಬ ಬೆನಿಫಿಟ್ ಇದೆ. ಏನೇನು ಬೆನಿಫಿಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲೇ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಯಾವ ರೀತಿ ಮಾಡಿಸೋದು ಇದನ್ನು ಅಂತ ಹೇಳ್ತಾರೆ ಅಂತಂದರೆ, ನೀವು ಇತ್ತೀಚೆಗೆ ಕೇಟು ಆಗಿದೆ, ಈಗ ಆಲ್ರೆಡಿ 1 ವರ್ಷದಿಂದ ಕೇಟು ಸ್ವಲ್ಪ ಅಧಿಕೃತವಾಗಿರೋದ್ರಿಂದಾಗಿ, ಹಾಗಾಗಿ ನೀವು ಕೇಟುನಲ್ಲಿ ಆನ್ಲೈನಲ್ಲಿ ನೀವು ಎಲ್ಲಿ ಸ್ಯಾಲ್ರಿ ನಿಮಗೆ ಮಾಡ್ತಾರೋ ಅಲ್ಲಿ ಅವರಿಗೆ ಕೇಟು ಕೊಡ್ರಿ, ನಮಗೆ ಒಂದು ನಾವು LIC ಪಾಲಿಸಿ LIC ಅನ್ನೋದಕ್ಕಿಂತ KGID ಪಾಲಿಸಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ ನಿಮಗೊಂದು ಕೊಡ್ತಾರೆ. ಅದರಲ್ಲಿ ಎಷ್ಟು ಅಮೌಂಟು ಕಟ್ಟಬೇಕು ಅಂತಿದ್ರೆ ಪ್ರಾರಂಭಿಕ ಠೇವಣಿ ಅಂದರೆ ನೀವು ಎವ್ರಿ ಮಂತು ಅಷ್ಟು ಡಿಡಕ್ಷನ್ ಆಗುತ್ತೆ. ನೀವು ಪ್ರಾರಂಭಿಕವಾಗಿ ಅಷ್ಟೊಂದು ಕಟ್ಟಲೇಬೇಕು. ಇದನ್ನು ಏನು ಅಂದರೆ, ಈಗ 5,000 ನೀನು ಪ್ರತಿ ತಿಂಗಳು 5,000 ಇಡಿಸ್ಬೇಕು ಅಂತ ಮನಸ್ಸು ಮಾಡಿದ್ದೀರಾ ಅಂತಂದರೆ 5,000ನ ಕೇಟುನಲ್ಲಿ ಹೇಳ್ಬೇಕು. ಅವ್ರು ಚಲನ್ ಜನ್ರೇಟ್ ಮಾಡ್ಬೇಕಾದ್ರೆ 5,000 ಕಟ್ಟಬೇಕು ಅಂತಿದ್ದೀವಿ ನಾವು ಅಂತ ಹೇಳಿದ್ರೆ ಆವಾಗ 5,000 ಅಂತ ಹೇಳಾಕ್ತಾರೆ. ಅದನ್ನು ನೀವು ತಗೊಂಡೋಗ್ಬಿಟ್ಟು ಚಲನ್ನ ನೀವು ಯಾವುದಾದ್ರೂ ಸ್ಥಳೀಯ ಬ್ಯಾಂಕುಗಳಲ್ಲಿ, ಏನು ರಾಷ್ಟ್ರೀಕೃತ ಬ್ಯಾಂಕುಗಳಂತೀವಿ
ಅಲ್ಲಿ ನಿಮ್ದು ಅಕಸ್ಮಾತ್ ನಿಮ್ಗೆ ಸ್ಯಾಲ್ರಿ ಎಲ್ಲಿ ಮಾಡಿಸ್ಕೋಬೇಕು ಅಂತಿದ್ದೀರೋ ಆ ಬ್ಯಾಂಕಲ್ಲಿ ನೀವು ತಗೊಂಡೋಗಿ ನೀವೇನು ಮಾಡ್ಬೋದು ಅಂದರೆ ಎನಿ ಬ್ಯಾಂಕ್, ಅದು ಇದೇ ಬ್ಯಾಂಕು ಅಂತೇಳಿ ನಾನು ಪರ್ಟಿಕ್ಯುಲರಾಗಿ ಹೇಳಿಲ್ಲ, ಅಲ್ಲಿ ನೀವು 5,000 ರೂಪಾಯಿ ಅಮೌಂಟ್ ತಗೊಂಡೋಗಿ ಕಟ್ಕೊಂಡು ಆ ರಿಸಿಪ್ಟ್ ಇಟ್ಕೊಂಡಿರಬೇಕು. ಆ ರಿಸಿಪ್ಟ್ ಇಟ್ಕೊಂಡಿರೋದ್ರ ಜೊತೆಗೆ ನೀವೇನು ಮಾಡಬೇಕು, ನೀವು KJID ಆಫೀಸ್ ಎಲ್ಲಿರ್ತೈತಿ ಅಂತಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ನಲ್ಲಿ ಒಂದು KJID ಆಫೀಸ್ ಅಂತ ಇರ್ತೈತೆ. ಪ್ರತಿ ಜಿಲ್ಲೆಯಲ್ಲೂ ಇರ್ತೈತೆ ಅದು KJID ಆಫೀಸು. ಅಲ್ಲಿ ಒಬ್ಬ ಬಿ ಗ್ರೂಪ್ ಅಧಿಕಾರಿ ಇರ್ತಾರೆ, KJID ಅಧಿಕಾರಿ ಇರ್ತಾರೆ, ಒಂದಷ್ಟು ಸ್ಟಾಫು, ಕ್ಲರಿಕಲ್ಲು ಅವರೆಲ್ಲ ಇರ್ತಾರೆ. ಅಲ್ಲಿಗೆ ಹೋದರೆ, ಸರ್ ನಾನು ಪ್ರಾರಂಭಿಕವಾಗಿ ನಾನು ಒಂದು KJIDನ ಮಾಡಿಸ್ಬೇಕಾಗಿದೆ, ಹೊಸ ಅಪಾಯಿಂಟಿಗೆ ಸೇರ್ಕೊಂಡಿದ್ದೀನಿ, ನಾನು ಹೊಸದಾಗಿ ಅಪಾಯಿಂಟಿಗೆ ಸೇರ್ಕೊಂಡಿದ್ದೀನಿ ಅಂದರೆ ಒಂದು ಪ್ರಸ್ತಾವನೆ ನಮೂನೆ ಕೊಡ್ತಾರೆ. ಅದ್ರೂ ನಾವೇನು ಮಾಡಿದ್ದೀವಿ ಈ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದು ಯಾವ ರೀತಿ ಇರ್ತದೆ, ನೀವು ಹೊಸದಾಗಿ ಒಂದು KJID ಬಾಂಡ್ ಹೆಂಗೆ ನೀವು ಉದ್ಯೋಗಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತೀರಾ ಅದೇ ರೀತಿ KJID ಪ್ರಾರಂಭದಲ್ಲಿ ನೀವು ಇನ್ಶೂರೆನ್ಸ್ ಒಳಗಾಗಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಹಾಕಬೇಕಾಗುತ್ತೆ. ಸುಮಾರು 4-5 ಪೇಜ್ ಇರ್ತೈತೆ. ಅದನ್ನು ನಾನು ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋ ಒಂದು ಹಾಕ್ತೀನಿ ಅದನ್ನು ಯಾವ ರೀತಿ ಇರ್ತೈತೆ ಅಂತ. ಮತ್ತು ಇಲ್ಲಿ ಕೆಲವು ಕಂಡೀಷನ್ಸ್ ಹಾಕ್ತಾರೆ. ಯಾಕೆಂದರೆ ಈಗ ಮಿನಿಮಮ್ ನೀವು ಇವತ್ತು 2-2.5 ಸಾವಿರ ರೂಪಾಯಿ ಮಾಡಿಸ್ಲೇಬೇಕು. ನೀವು ಯಾವ ಉದ್ಯೋಗ ಹೋದ್ರೂ 2-2.5 ಸಾವಿರ ರೂಪಾಯಿ ಅಂತೂ ಇದ್ದೇ ಇರ್ತೈತೆ. ಅದಕ್ಕೇನು ಮಾಡೋದು, 1,000ಕ್ಕೂ ಮೀರಿದ ನೀವು ಪ್ರಾರಂಭಿಕ ಠೇವಣಿ ಪಾವತಿಸ್ತೀರಾ ಅಥವಾ KJID ಮಾಡಿಸ್ತೀರಾ ಅಂತಂದರೆ ನೀವು ವೈದ್ಯಕೀಯ ಪ್ರಸ್ತಾವನೆಯನ್ನು ಅಥವಾ ಮೆಡಿಕಲ್ ಮಾಡಿಸ್ತಕ್ಕಂಥದ್ದು. ನೀವು ಡಾಕ್ಟ್ರು, ಈಗ ಸುಮಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಇರ್ತವೆ, MBBS ಮಾಡಿರ್ತಕ್ಕಂಥ ಡಾಕ್ಟ್ರುಗಳೆಲ್ಲ ಇರ್ತಾರೆ. ಅಲ್ಲಿಗೆ ನೀವೇನು ಮಾಡಬೇಕು ಅಂದರೆ ನೀವು KJID ಫಾರಮ್ ಜೊತೆಗೆ ಒಂದು ಮೆಡಿಕಲ್ ಫಾರಮ್ ಕೊಡ್ರಿ ಅಂತಂದರೆ ಮೆಡಿಕಲ್ ಫಾರಮ್ ಕೊಡ್ತಾರೆ. ಅದನ್ನು ನಾನು ವಿಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ಇರ್ತೈತಿ ಅಂತ. ಅದನ್ನು ತಗೊಂಡೋದ್ರೆ ಅವ್ರಿಗೊಂದು 50 ರೂಪಾಯಿನ 100 ರೂಪಾಯಿನ ಕೊಟ್ಟರೆ ಡಾಕ್ಟ್ರೆಲ್ಲ ಫಿಲಪ್ ಮಾಡಿಬಿಟ್ಟು ನೀಟಾಗಿ ಸೀಲು ಸಿಗ್ನೇಚರ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂತಂದ್ರೆ ಅದನ್ನು ತಗೊಂಡೋಗೋದಕ್ಕಿಂತ ಮುಂಚೆ ಅದನ್ನು ನಿಮ್ಮ ಯಾರು ಎಡ್ಡಿರ್ತಾರೆ, ನಿಮಗೆ ಡ್ರಾಯಿಂಗ್ ಆಫೀಸರ್ ಯಾರು ಇರ್ತಾರೆ, ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾದರೆ ಯಾರು SP DYSP ಅವ್ರು ಯಾರೋ ಇರ್ತಾರೆ, ಒಬ್ಬರು ಡ್ರಾಯಿಂಗ್ ಆಫೀಸರ್ಸು. ಟೀಚರ್ಸ್ಗಳಿಗೆ ಆದರೆ ಅಲ್ಲಿ ಈಗ ಹೈಸ್ಕೂಲ್ ಟೀಚರ್ಸ್ಗಳಾದರೆ HMA ಡ್ರಾಯಿಂಗ್ ಆಫೀಸರ್ ಆಗಿರ್ತಾರೆ. ಅವ್ರೇನು ಮಾಡ್ತಾರೆ, ಹೌದು ಇವರು KJID ಮಾಡಿಸ್ತಾರೆ, ಹಂಗಾದ್ರೆ ವೈದ್ಯಕೀಯ ವರದಿಗೆ ಒಂದು ಮಾಡಿಕೊಡಿ ಅಂತೇಳಿ ಒಂದು ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ ಫಾರಮಲ್ಲಿ. ಆಗ ಅದನ್ನು ತಗೊಂಡೋಗಿ ನೀವು ಡಾಕ್ಟ್ರ್ ಹತ್ರ ಅದಕ್ಕೆ ಮಾಡಿಸ್ಕೊಂಡು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಬರಬೇಕು. ಅಲ್ಲಿ ಕೆಲವೊಂದು ಸಮಸ್ಯೆಗಳಿದಾವ ಇಲ್ವಾ ಅಂತೇಳಿ ಅವ್ರು ನೋಟ್ ಮಾಡ್ತಾರೆ. ನೆಕ್ಸ್ಟು ಪ್ರಸ್ತಾವನೆಯನ್ನು ಪರೀಕ್ಷಿಸುವ ಅರ್ಹ ವೈದ್ಯರಿಗೆ ಇಲಾಖೆಯಿಂದ ಅವ್ರು ಏನು ಮಾಡ್ತಾರೆ ಅಂದರೆ ವೈದ್ಯಕೀಯ ಶುಲ್ಕ ಕೊಡ್ತಾರೆ. ಬಟ್ ಫಾರ್ಮಾಲಿಟೀಸ್ಗೆ ನೀವು ಒಂದು 50 ರೂಪಾಯಿನ 100 ರೂಪಾಯಿ ಅಥವಾ 100 ರೂಪಾಯಿ ಅವ್ರು ಏನು ಕೇಳ್ತಾರೆ ಸಣ್ಣ ಅಮೌಂಟನ್ನು ನೀವು ಕೊಡ್ತೀರ. ಮತ್ತು ಇಲ್ಲಿ 2 ಸೌಲಭ್ಯ ಇರುತ್ತೆ. ಕಡ್ಡಾಯ ಜೀವ ವಿಮಾ ಯೋಜನೆ ಸೌಲಭ್ಯಗಳು 2 ಇರುತ್ತೆ. ನಗದು ರೂಪದಲ್ಲಿ ವಿಮಾ ಕಂತಿನ ಸಂದಾಯ ಮಾಡುವಿಕೆ ನೀವು ಕ್ಯಾಶಲ್ಲಿ ಮಾಡ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಸ್ಯಾಲ್ರಿ ಬರಬೇಕಾದ್ರೆ ನೀವೇನು ಸ್ಯಾಲ್ರಿ ನಿಮಗೆ ಬರುತ್ತೆ ಮಂತ್ಲಿ ಸ್ಯಾಲ್ರಿ, ಅವಾಗೆ ಅದರೊಳಗಡೆ ಕಟ್ ಮಾಡಿಸ್ತಕ್ಕಂಥದ್ದು ಉತ್ತಮ. ಯಾಕಂದರೆ ಅವರೇ ಅದನ್ನು ಕಳಿಸ್ಕೊಳ್ತಾ ಇರ್ತಾರೆ, ಅದು ಕಟ್ ಮಾಡ್ತಾರೆ. ಮತ್ತು ಸಾಲ ಸೌಲಭ್ಯ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸಾಲ ಸೌಲಭ್ಯ ಇಲ್ಲಿ ಹೇಳಿದೆ ನೋಡಿ, ಏನೇನು ಸೌಲಭ್ಯ ಆಗುತ್ತೆ ನೀವು KJID ಮಾಡಿಸೋದ್ರಿ ಅಂದರೆ, ನಿಮಗೆ ಬಾಂಡ್ ಏನಿದೆ, ನೀವು ಒಂದು ಪ್ರತಿ ತಿಂಗಳು ನಾನು ಒಂದು 5,000 ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ನೀವೇನಾದ್ರೂ ಪ್ರಾರಂಭ ಮಾಡಿದ್ರೆ, ಪ್ರಾಥಮಿಕ ಠೇವಣಿ ನೀವು ಆ ಥರ ಕಟ್ ಮಾಡ್ಸೋಕ್ಕೆ ಪ್ರಾರಂಭ ಮಾಡಿದ್ರೆ, ಅದು ಪ್ರತಿ ತಿಂಗಳು 5,000 ಅಂದರೆ ವರ್ಷಕ್ಕೆ ಎಷ್ಟಾಯಿತು ಅಂತಂದರೆ 60,000 ರೂಪಾಯಿ ಆಯಿತು. ಇಂಟು ನಿಮ್ಗೆ ಎಷ್ಟು 55ನೇ ವರ್ಷದವರೆಗೂ ಲೆಕ್ಕ ತಗೊಂತಾರೆ ಅವರು. 55ನೇ ವರ್ಷ ಲೆಕ್ಕ ತಗೊಂತಾರೆ ಅಂತಂದರೆ ಅದು ಕೆಲವರಿಗೆ ಸರ್ವಿಸಿಗೆ, ಕೆಲವ್ರಿಗೆ ಏನಾಗಿರ್ತದೆ ಬರೀ 20 ವರ್ಷಕ್ಕೆ ಸೇರ್ಕೊಂಡಿರ್ತಾರೆ, 19 ವರ್ಷಕ್ಕೆ ಸೇರ್ಕೊಂಡಿರ್ತಾರೆ, ಕೆಲವರು 25 ವರ್ಷಕ್ಕೆ ಸೇರ್ಕೊಂತಾರೆ. ಹಂಗಾಗಿ ಡ್ಯೂರೇಷನ್ನು ಅವರ ಡೇಟ್ ಆಫ್ ಬರ್ತ್ ಮೇಲೆ ಡ್ಯೂರೇಷನ್ ನಿಗದಿ ಆಗ್ತದೆ. ಕೆಲವರಿಗೆ 12 ಲಕ್ಷ 15 ಲಕ್ಷ 20 ಲಕ್ಷದವರೆಗೂ ನೀವೆಷ್ಟು ಠೇವಣಿ ನೀವೆಷ್ಟು ಕಟ್ ಮಾಡಿಸ್ತೀರ ಮಂತ್ಲಿ ಅದ್ರ ಮೇಲೆ, ಮತ್ತು ನಿಮ್ಗೆ ಎಷ್ಟು 55ನೇ ವಯಸ್ಸು ಆಗೋವರೆಗೂ ಏನು ಡ್ಯೂರೇಷನ್ ಅವಧಿ ಸಿಗುತ್ತೆ ಅದ್ರ ಮೇಲೆ ನಿಮಗೆ ಬಾಂಡ್ ವ್ಯಾಲ್ಯೂ ಏನು ಮಾಡ್ತಾರೆ ಅಂದರೆ ಫಿಕ್ಸ್ ಮಾಡ್ತಾರೆ. ಆ ಬಾಂಡಲ್ಲಿ ಈಗ 15 ಲಕ್ಷ ಐತೆ ಅಂತ ಇಟ್ಕೊಳ್ಳೋಣ. ಒಂದು ಬಾಂಡಲ್ಲಿ ಅಲ್ಲಿ ಕೊಟ್ಟರೆ ನಿಮ್ಮ ಬಾಂಡ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಎಷ್ಟು ಲಕ್ಷ ನಿಮಗೆ ಬರುತ್ತೆ, ನೀವು ಅಮೌಂಟ್ ಕಟ್ತೀರ ಅಂತ. 15 ಲಕ್ಷ ಬಾಂಡ್ ಐತೆ ಅಂತಂದರೆ ನಿಮಗೆ ಒಂದು 30 ವರ್ಷ ಸರ್ವಿಸಿಗೆ, ಒಂದು 25ರಿಂದ 30 ವರ್ಷ ನಿಮಗೆ ಸರ್ವಿಸ್ ಸಿಕ್ತು ಅಂತಂದರೆ ನೀವು ಅದ್ರ 3 ಪಟ್ಟು ಸೌಲಭ್ಯ ಪಡ್ಕೊತೀರ. ನೋಡಿ, 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 3 ರೂಪಾಯಿ ನೀವೇನು ಮಾಡ್ತೀರಾ ಅಂತಂತಂದರೆ ಲಾಭ ಪಡ್ಕೊತೀರ. ಹಾಗಾಗಿ ಇಲ್ಲೂ ಅಷ್ಟೇ, ನೀವು 15 ಲಕ್ಷ ನೀವು ಅದರದ್ದೇನು ಬಾಂಡ್ ಇದೆ ಅಂತಂದರೆ ಸುಮಾರು 15 ಮತ್ತು 13 45 ಲಕ್ಷ ನೀವೇನು ಮಾಡ್ತೀರ ಸೌಲಭ್ಯ ಪಡ್ಕೊತೀರ. ಮತ್ತು ಸಾಲ ಸೌಲಭ್ಯ ಯಾವ ರೀತಿ ಸಿಗುತ್ತೆ ಅಂತಂದರೆ ಅದನ್ನು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಈಗ ಹೇಳ್ತೀವಿ ನಾವು ಯಾವ ರೀತಿ ಸಿಗುತ್ತೆ ಅಂತೇಳಿ. ನೋಡಿ, ಸಾಲ ಸೌಲಭ್ಯ ಅವ್ರೇನು ಹೇಳ್ತಾರೆ ಅಂತಂದರೆ ಅವರಿಗೆ ನಿಯಮ 40ರ ಅನ್ವಯ ವಿಮಾದಾರನು ತಾನು ಹೊಂದಿರುವ ಕನಿಷ್ಠ 3 ವರ್ಷಗಳನ್ನು ಪೂರ್ಣಗೊಳಿಸಿ. ಅಂದರೆ ನೀವು KJID ಬಾಂಡ್ ಮಾಡಿಸಿದಾದ್ಮೇಲೆ 3 ವರ್ಷದವರೆಗೂ ನಿಮಗೆ ಸಾಲ ಕೊಡಲ್ಲ. 3 ವರ್ಷ ಆದಮೇಲೆ ನೀವೇನು ಮಾಡ್ಬೋದಪ್ಪ ಅಂದರೆ ಸಾಲಗಳನ್ನು ತೆಗೆದುಕೊಳ್ಬೋದು. ಅಲ್ಲೇನು ಹೇಳ್ತಾರೆ, ಪೂರ್ಣಗೊಳಿಸಿದ ಪಾಲಿಸಿಗಳನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಸದರಿ ಪಾಲಿಸಿಗಳ ಅಧ್ಯರ್ಪಿತ ಮೌಲ್ಯದ 90% ಮೀರದಂತೆ ನಿರ್ದಿಷ್ಟ ಉದ್ದೇಶಗಳಿಗೆ ಸಾಲ ಪಡೆಯಬಹುದು.
ಮತ್ತು ಈ ಸಾಲಕ್ಕೆ 9% ಬಡ್ಡಿ ದರವನ್ನು ವಿಧಿಸಲಾಗುತ್ತದೆ. ಸಕಾಲದಲ್ಲಿ ಮರುಪಾವತಿಯಾಗದ ಸಾಲದ ಕಂತುಗಳಿಗೆ ಚಕ್ರಬಡ್ಡಿ ಅನ್ವಯಿಸಲಾಗುತ್ತದೆ. ನೋಡಿ, ಇದು ಒಂದು ಒಳ್ಳೆ ತೀರಾ ಕಡಿಮೆ ಬಡ್ಡಿ ದರ ಇರತಕ್ಕಂಥ ಒಂದು ಸಾಲ ಸೌಲಭ್ಯ. ಇಲ್ಲಿ 9% ಅಂತ ಹಾಕೋರು ಅಷ್ಟೇ. ಬಟ್ಟು ನಿಜವಾಗೂ ಈಗ ಸಾಲ ತಗೊಂತಿರ್ತಕ್ಕಂಥವ್ರಿಗೆ 9% ಬೀಳಲ್ಲ, 4.94% ಅಥವಾ 94%, ಅಂದರೆ ನಿಯರ್ 5% ಅಷ್ಟೇ ಏನಾಗ್ತಾ ಇದೆ ಅಂತಂದರೆ ಸಾಲ ಇಂಟ್ರೆಸ್ಟ್ ಬೀಳ್ತಾ ಇದೆ, ಬಡ್ಡಿ ಬೀಳ್ತಾ ಇದೆ. ಹಾಗಾಗಿ ಭಾಳ ಅನುಕೂಲ ಆಗಿರ್ತಕ್ಕಂಥ ಒಂದು ಸಾಲ ಸೌಲಭ್ಯ. ಇವತ್ತು ನೀವು ಯಾವುದೇ ಬ್ಯಾಂಕ್ ಹೋಗಿ ಪರ್ಸ್ನಲ್ ಲೋನ್ ತಗೊಂಡ್ರೆ ಅಲ್ಲಿ 12, 13, 14% ಇಯರ್ಲಿ ಇಂಟ್ರೆಸ್ಟ್ ಇರ್ತೈತೆ. ಬಟ್ ಇಲ್ಲಿ 5% ಇರ್ತೈತೆ. ಅಲ್ಲಿಗೂ ಇಲ್ಲಿಗೂ ನೋಡಿ ಎಷ್ಟು ವ್ಯತ್ಯಾಸ, ಹೆಚ್ಚು ಕಡಿಮೆ 3 ಪಟ್ಟು ವ್ಯತ್ಯಾಸ ಆಗ್ತಾ ಹೋಗ್ತಿತ್ತು. 14% ಏನಾದ್ರೂ ನೀವು ಬೇರೆ ಬೇರೆ ಬ್ಯಾಂಕುಗಳಲ್ಲಿ, ವಾಣಿಜ್ಯ ಬ್ಯಾಂಕುಗಳಲ್ಲಿ ಬಡ್ಡಿ ದರ ಇತ್ತು ಅಂತಂದರೆ ಇದಕ್ಕಿಂತ 3 ಪಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಅಲ್ಲಿ ಎಕ್ಸ್ಟ್ರಾ ಬಡ್ಡಿ ದರ ಕಟ್ತೀರಾ, ಇಲ್ಲಿ ಕಡಿಮೆ ಬಡ್ಡಿ ದರ ಕಟ್ತೀರಾ. ಎಕ್ಸಾಂಪಲು, ನೀವು 1 ಲಕ್ಷ ಸಾಲ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಅಂದರೆ ನೀವು 3 ವರ್ಷ ಆಗಬೇಕು. 3 ವರ್ಷ ಆದಮೇಲೆ ನಿಮ್ಮ ಅಮೌಂಟ್ ಏನು ಶೇಖರಣೆ ಆಗಿದೆ ಅದರಲ್ಲಿ 90% ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು 90% ಪ್ರಾರಂಭದಲ್ಲಿ ಕೊಡೋಲ್ಲ. ಪ್ರಾರಂಭದಲ್ಲಿ 50ರಿಂದ 60% ಅಷ್ಟೇ ಅವರು ನಿಮಗೆ ಕೊಡ್ತಕ್ಕಂಥದ್ದು ಅಮೌಂಟು. ಈಗ ನೀವು 1 ಲಕ್ಷ ನೀವು ಸಾಲ ತಗೊಂಡಿದ್ದೀರಾ ಅಂತಂದರೆ 1 ವರ್ಷಕ್ಕೆ ನಿಮಗೆ 5,000 ರೂಪಾಯಿ, ಇನ್ನೊಂದು ವರ್ಷಕ್ಕೆ 5,000 ರೂಪಾಯಿ, ಈ ಥರದ್ದು ಬರ್ತಾ ಹೋಗ್ತಾ ಇರ್ತೈತಿ ಇಂಟ್ರೆಸ್ಟ್. ಇಲ್ಲಿ ನೋಡಿ, ಇದು ಮಿನಿಮಮ್ ಅಂತಂದರೆ 24 ಕಂತು, ಮ್ಯಾಕ್ಸಿಮಮ್ ಅಂದರೆ 40 ಕಂತು ಇರ್ತೈತೆ. 24 ಕಂತಾದ್ರೂ ತಗೊಬೋದು, 30 ಕಂತಾದ್ರೂ ತಗೊಬೋದು, 36 ಕಂತಾದ್ರೂ ತಗೊಬೋದು, 40 ಕಂತಾದ್ರೂ ಈ 4 ಕಂತುಗಳಲ್ಲಿ ಯಾವುದಾನ ಒಂದು ಆಯ್ಕೆ ಮಾಡ್ಕೋಬೋದು. ಕೆಲವರು ಸೀನಿಯರ್ಸ್ ಯಾರಿದ್ದಾರೆ ಅವರೇನು ಹೇಳ್ತಾರೆ, ನೋಡಪ್ಪ 24 ಕಂತಿಗೆ ನೀವು ತಗೊಂಡ್ರೆ ಒಳ್ಳೇದು. ಅಂದರೆ 24 ಕಂತಲ್ಲಿ ಡಿಡಕ್ಷನ್ ಮಾಡಿಸೋ ರೀತಿಯಲ್ಲಿ. ಈಗ 1 ಲಕ್ಷ ನೀವು ಸಾಲ ತಗೊಂಡ್ರಿ ಅಂತ ಅಂದ್ಕೊಂಡ್ರೆ 1 ಲಕ್ಷ ಡಿವೈಡೆಡ್ ಬೈ 24ರಿಂದ ಡಿವೈಡ್ ಮಾಡಿದಾಗ ಒಂದೊಂದು ತಿಂಗಳು ನೀವು ಎಷ್ಟೆಷ್ಟು ದುಡ್ಡು ಅಸಲು ತೀರಿಸ್ತಾ ಹೋಗ್ತಾ ಇರೋದು. ಇಲ್ಲಿ ಫಸ್ಟು ಬಡ್ಡಿ ಇಟ್ಕೊಂಡಿದ್ದಿಲ್ಲ. ಬ್ಯಾಂಕುಗಳ ವ್ಯವಹಾರ ಥರ ಬಡ್ಡಿ ಮತ್ತು ಅಸಲು ಎರಡೂ ಸೇರಿಸಿ ಅವರು EMIನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲ್ಲ. ಫಸ್ಟ್ ಏನು ಮಾಡ್ತಾರೆ ಅಂದರೆ, ಏನು ನೀವು ಅಮೌಂಟ್ ತಗೊಂಡಿದ್ದೀರ, ನಿಮ್ಗೇನು ಲೋನ್ ಕೊಟ್ಟಿದ್ದಾರೆ ಆ ಲೋನ್ ಕೊಟ್ಟಿರ್ತಕ್ಕಂತಹ ಅಮೌಂಟನ್ನು ಮಾತ್ರ ಏನು ಮಾಡ್ತಾರೆ, EMI ಆಗಿ ಫಿಕ್ಸ್ ಮಾಡ್ತಾರೆ. 24 ಕಂತಿಗೆ ಅಂದರೆ 24ರಿಂದ ಡಿವೈಡ್ ಮಾಡ್ತಾರೆ, 36 ಕಂತಿಗೆ ಅಂದರೆ 36ರಿಂದ ಡಿವೈಡ್ ಮಾಡ್ತಾರೆ, 40 ಕಂತಿಗೆ ಅಂದರೆ 40. ಅಂದರೆ 1 ಕಂತು ಅಂದರೆ 1 ತಿಂಗಳು ಅಂತ ಅರ್ಥ, 40 ತಿಂಗಳು ಅಂತ ಅರ್ಥ. 40 ಕಂತು ಅಂದರೆ ಅದರಿಂದ ಡಿವೈಡ್ ಮಾಡ್ತಾರೆ. ಆವಾಗೇನಾಗುತ್ತೆ, ಇವ್ದು ಏನಾಗುತ್ತೆ, ಅಸಲು ಮಾತ್ರ ತೀರ್ಕೊಂಡು ಹೋಗ್ತಾ ಇರ್ತದೆ. ಅಂದರೆ ಕೊಟ್ಟಿರ್ತಕ್ಕಂಥ ಲೋನ್ ಇದೆ, ಲೋನ್ ಮಾತ್ರ ತೀರ್ಕೊಂಡು ಹೋಗ್ತಾ ಇರ್ತದೆ. ಈ ಎಕ್ಸಾಂಪಲ್ 24 ಕಂತಲ್ಲಿ ತೀರ್ತು ಅಂತಂದಮೇಲೆ ನಿಮ್ಮ ಅಸಲು ತೀರಿದ ಆದಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಲೋನ್ ಏನಿರ್ತದೆ ಅದು ತೀರಿದ ಆದಮೇಲೆ ನೆಕ್ಸ್ಟ್ ಇಂಟ್ರೆಸ್ಟ್ ಹಾಕ್ತಾರೆ ಅವರು. ಆ ಇಂಟ್ರೆಸ್ಟನ್ನು ಬಡ್ಡಿನ ಕಟ್ಟೋದಕ್ಕೆ ಮತ್ತೆ 8 ತಿಂಗಳು ಅವಕಾಶ ಕೊಟ್ಟಿರ್ತಾರೆ. ಆ 8 ತಿಂಗಳಲ್ಲಿ ನೀವು ಆ 8 ತಿಂಗಳಲ್ಲಿ ಯಾವ ತಿಂಗಳಲ್ಲಾದರೂ ಒಂದೇ ಸರಿನಾದರೂ ತೀರಿಸ್ಬೋದು. ಇಲ್ಲ ಅಂತಂದರೆ ಅದನ್ನು 8 ಸಮಾನ ಕಂತುಗಳಲ್ಲಿ, ಅಂದರೆ ಎಕ್ಸಾಂಪಲ್ 10,000 ಬಡ್ಡಿ ಬರುತ್ತೆ ಅಂತ ಇಟ್ಕೊಳ್ಳಿ. 2 ವರ್ಷಕ್ಕೆ ನೀವು 1 ಲಕ್ಷ ದುಡ್ಡು ತಗೊಂಡಿರ್ತೀರ, 24 ಕಂತಂದರೆ 2 ವರ್ಷ ಆಗಿರುತ್ತೆ. 2 ವರ್ಷಕ್ಕೆ 10,000 ಬಂದಿರ್ತೈತೆ. 10,000ನ 8ರಿಂದ ಡಿವೈಡ್ ಮಾಡ್ತಾರೆ. 8ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟೋ ಒಂದಷ್ಟು ಅಮೌಂಟ್ ಸಿಗ್ತೈತೆ. ಎಷ್ಟೋ 1,200 ಏನೋ ತಿಂಗಳ ಸಿಗ್ತಾ ಇರ್ತೈತೆ. ಅಷ್ಟು ಕಟ್ಕೊಂಡು ಹೋಗುತ್ತೆ. ಇಲ್ಲ 7 ತಿಂಗಳು ಸುಮ್ಮನೆ ಇದ್ದು 8ನೇ ತಿಂಗಳು ಒಂದೇ ಸರಿ ನಾನು ಅಮೌಂಟ್ 10,000 ಒಂದೇ ಸರಿ ಬೇಕಾದ್ರೆ ಇಂಟ್ರೆಸ್ಟ್ ಕಟ್ಬೋದು ಅಂತ ಬೆನಿಫಿಟ್. ಆದರೆ ಬ್ಯಾಂಕುಗಳಲ್ಲಿ ಏನು ಮಾಡ್ತಾರೆ, ನಿಮ್ಮದು ಏನು ಲೋನ್ ಕೊಟ್ಟಿರ್ತಾರೆ ಲೋನು ಅದಕ್ಕೇನು ಇಂಟ್ರೆಸ್ಟ್ ಆಗುತ್ತೆ ಎರಡೂ ಸೇರಿಸಿ EMI ಫಿಕ್ಸ್ ಮಾಡಿ ಮಾಡ್ತಾರೆ. ಆದರೆ ಇಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಬೆನಿಫಿಟ್ಟು. ಮತ್ತು ಇನ್ನೊಂದು ಏನು ಅಂದರೆ, ನೀವು ಹೂಡ್ತಕ್ಕಂಥ, ಯಾಕೆಂದರೆ ಇವತ್ತು ನೀವು ಒಂದು 20ರಿಂದ 30 ವರ್ಷದೊಳಗಡೆ ಅಪಾಯಿಂಟ್ ಆಗ್ತೀರಾ ಅಂತಂದರೆ ಹೆಚ್ಚು ಕಡಿಮೆ ನಿಮಗೆ ಅಲ್ಲಿಗೆ ಒಂದು 25 ವರ್ಷ ಸಿಗುತ್ತೆ ಸರ್ವಿಸ್. ಏನು KJD ವಿಚಾರದಲ್ಲಿ 55ನೇ ವಯಸ್ಸಿನವರೆಗೂ ಸಿಗ್ತದೆ. ಹಾಗಾಗಿ ಅದು 3 ಪಟ್ಟು. ಅಂದರೆ ನೀವು 1 ಲಕ್ಷ ಬಾಂಡ್ ವ್ಯಾಲ್ಯೂ ಇದ್ದರೆ ಅದು 3 ಲಕ್ಷ ಆಗಿ ನಿಮಗೆ ಸಿಗುತ್ತೆ. ಅಂದರೆ ಬೋನಸ್ಸು ಏನಿರ್ತದೆ ಅದು ಬೋನಸ್ಸು ಇಂಟ್ರೆಸ್ಟು ಎಲ್ಲ ಹಾಕಿ ನಿಮಗೆ ಕೊಡ್ತಾರೆ. ಮತ್ತು ಸಾಲ ಪಡೆಯೋದಕ್ಕೆ ಏನೇನು ಮಾಡಬೇಕು ಅಂತೇಳಿ ಎಲ್ಲ ಡೀಟೇಲ್ಸ್ ಇಲ್ಲಿದೆ, ಇದ್ರ ಬಗ್ಗೆ ನೀವು ಓದ್ಕೊಳ್ಳಿ. ಮತ್ತು ಏನೇನು ಬೆನಿಫಿಟ್ ಇರ್ತೈತೆ ಇದರಲ್ಲಿ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಉದ್ಯೋಗದಲ್ಲಿ ಇದ್ದಾನೆ, ಅವನು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ. ಅಕಾಲಿಕ ಮರಣಕ್ಕೆ ತುತ್ತಾದಾಗ ಏನು ಮಾಡಬೇಕು ಸೌಲಭ್ಯ, ಮತ್ತು ಅವಧಿ ಪೂರೈಕೆ ಆದಾಗ 55 ವರ್ಷ ಆಯಿತು. 55 ವರ್ಷ ವ್ಯಕ್ತಿಗೆ ಆದಮೇಲೆ 55 ವರ್ಷಕ್ಕಷ್ಟೇ ಏನಾಗೋದು ಅಂದರೆ KJD ವಿಚಾರ ಇರ್ತಕ್ಕಂಥದ್ದು. 55 ವರ್ಷ ಆದಮೇಲೆ ಏನು ನೀವು ಬಾಂಡ್ ವ್ಯಾಲ್ಯೂ ಇದೆ ಅದಕ್ಕೆ ಏನು ಬೋನಸ್ ಸೇರಿಸಿದೆ, ಇಂಟ್ರೆಸ್ಟ್ ಏನು ಸೇರಿಸಿದೆ ಎಲ್ಲ ಕೊಡಬೇಕಾಗುತ್ತೆ. ಅಥವಾ ನಾವು ಉದ್ಯೋಗ ನಿರ್ವಹಣೆ ಮಾಡ್ತಾ ಇರ್ತೀವಿ, ಮಧ್ಯದಲ್ಲೇ ನಮ್ಮನ್ನು ಡಿಸ್ಮಿಸ್ ಮಾಡ್ಬೋದು ಉದ್ಯೋಗದಿಂದ, ಅಥವಾ ನಾವೇ ವಾಲಂಟ್ರಿಯಾಗಿ ರಿಟೈರ್ಮೆಂಟ್ ತಗೊಂಡ್ರೆ ಆವಾಗ ನಾವೇನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ, ಅಂದರೆ ಯಾವ ರೀತಿ ಅದನ್ನು ಹಕ್ಕುಗಳನ್ನು ಇತ್ಯರ್ಥಪಡಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಅವಧಿ ಪೂರೈಕೆಗೂ ಪ್ರಕರಣ. ಎಕ್ಸಾಂಪಲ್, ಈ ಇಲಾಖೆಯಲ್ಲಿ ನಿಶ್ಚಿತ ಅವಧಿಯಲ್ಲಿ
ಪಾಲಿಸಿಗಳನ್ನು ಮಾತ್ರ ನೀಡುವುದರಿಂದ ವಿಮಾದಾರರ ವಯಸ್ಸು 55 ವರ್ಷ ತುಂಬಿದ ದಿನಾಂಕದಂದು ಆತ ಹೊಂದಿದ ಎಲ್ಲ ಪಾಲಿಸಿಗಳು ಫಲಪ್ರದವಾಗ್ತವೆ. ನೀವು ಯಾವತ್ತು 55 ವರ್ಷ ತುಂಬುತ್ತೋ ಆವತ್ತಿಗೆ ನಿಮ್ಮ ಪಾಲಿಸಿಗಳು ಎಂಡ್ ಆಗ್ತವೆ. ಎಂಡ್ ಆದ ನೆಕ್ಸ್ಟ್ ತಿಂಗಳಲ್ಲೇ ನಿಮ್ಗೇನು ಮಾಡ್ತಾರೆ ಅಂತಂದರೆ ಏನು ಅಮೌಂಟ್ ಇದೆ ಆ ಅಮೌಂಟ್ ನೀವು ಕಟ್ಟಿರ್ತಕ್ಕಂಥ ಅಮೌಂಟು ಪ್ಲಸ್ ಅದಕ್ಕೇನು ಇಂಟ್ರೆಸ್ಟ್ ಇದೆ ಅವನ್ನೆಲ್ಲ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಈಗ ನೀವೊಂದಷ್ಟು ಈಗ KJD ಕಟ್ಟಿಬಿಟ್ರಿ 1 ತಿಂಗಳು 2 ತಿಂಗಳಾಗಿದೆ, ಅಥವಾ ಮಧ್ಯದಲ್ಲಿ ಯಾವಾಗ ನೀವು KJD ಕಟ್ಟಿದ ನಂತರ KJD ಬಾಂಡ್ ಮಾಡಿಸಿದ ನಂತರ ನೀವು ಮರಣಕ್ಕೆ ಈಡಾದರೆ ಅದೇನು ಬಾಂಡ್ ವ್ಯಾಲ್ಯೂ ಇದೆಯೋ ಎಲ್ಲ ಇನ್ಶೂರೆನ್ಸ್ಗಳಲ್ಲಿ ಇರೋ ಥರನೇ, ಈಗ LICನಲ್ಲಿ ಇರೋ ಥರನೇ PLI ಇರೋ ಥರನೇ ಇದೂ ಸಹ ಏನು ಬಾಂಡಿಗೆ ಎಕ್ಸಾಂಪಲ್ ಒಂದು 10 ಲಕ್ಷ ಬಾಂಡ್ ವ್ಯಾಲ್ಯೂ ಇದೆ ಅಂತಂದರೆ ನಿಮ್ಗೆ 10 ಲಕ್ಷ ಪ್ಲಸ್ ಇಂಟ್ರೆಸ್ಟ್ ಏನು ಬಂದಿದೆ ಅದನ್ನು ಸೇರಿಸಿ ಕೊಟ್ಬಿಡ್ತಾರೆ. ಇದೊಂದು ದೊಡ್ಡ ಬೆನಿಫಿಟ್ ಏನು ಅಂತಂದರೆ ಯಾರು ನಿಮ್ಮನ್ನು ನಂಬಿರ್ತಾರೆ, ಯಾಕೆಂದರೆ ನೀವು ಉದ್ಯೋಗದಲ್ಲಿ ಹೋದ್ಮೇಲೆ ನಿಮ್ಮನ್ನು ನಂಬಿ ಒಂದೆರಡು ಜನ ಜೀವನ ಮಾಡ್ತಾರೆ, ತಂದೆ ತಾಯಿ ಇರ್ಬೋದು, ಹೆಂಡತಿ ಗಂಡನ ಮಕ್ಕಳು ಯಾರೋ ಇರ್ಬೋದು, ಅವರು ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಮರಣಕ್ಕೆ ಈಡಾದಂಥ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಬಾಂಡ್ ಏನಿದೆ ಆ ಬಾಂಡ್ ವ್ಯಾಲ್ಯೂ ಪ್ಲಸ್ ವಿತ್ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ನೆಕ್ಸ್ಟ್ ಇಲ್ಲಿದೆ ನೋಡಿ ಇನ್ನೊಂದು, ನಾವು ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳೋದು, ರಾಜೀನಾಮೆ ಕೊಡ್ತಕ್ಕಂಥದ್ದು ಎಲ್ಲ ವಿಮಾದಾರರು ಪಾಲಿಸಿಗಳ ಅವಧಿ ಪೂರ್ಣಗೊಳ್ಳುವ ಮೊದಲೇ ಸರ್ಕಾರಿ ಸೇವೆಯಿಂದ ಬಿಡುಗಡೆ ಹೊಂದಿದ್ದಲ್ಲಿ, ಅಂದರೆ ಸ್ವಯಂ ನಿವೃತ್ತಿನೋ ಕಡ್ಡಾಯ ನಿವೃತ್ತಿನೋ ವಜಾ ಮಾಡ್ತಕ್ಕಂಥದ್ದು ರಾಜೀನಾಮೆ ಕೊಟ್ಟು ಈ ವಿಚಾರದಲ್ಲಿ ನಾವು ಸೇವೆಯಿಂದ ಹೊರಗಡೆ ಬಂದರೆ ಅಂತಹ ವಿಮಾದಾರರು ತಾವು ಹೊಂದಿದ ಪಾಲಿಸಿಗಳನ್ನು ಪ್ರತಿಫಲಗೊಳ್ಳುವವರೆಗೆ ವಿಮಾ ಕಂತು ನಗದಿನಲ್ಲಿ ಪಾವತಿಸಿ ಮುಂದುವರಿಸಿಕೊಂಡು ಹೋಗಬಹುದು. ನಾವು ಕೆಲಸ ಕಳ್ಕೊಂಡ್ರು ರಾಜೀನಾಮೆ ಕೊಟ್ಟರು ನಾವು ಇಷ್ಟಪಟ್ಟರೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ, ನಮ್ಗೆ 55 ವರ್ಷ ಆಗೋವರೆಗೂ ಅಂತ ಮನಸ್ಸು ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗೋಕೆ ಅವಕಾಶ ಕೊಡ್ತಾರೆ. ಆದರೆ ಒಂದು ಕಂಡೀಷನ್ ಹಾಕೋರು, ಇದಕ್ಕೆ ಸರ್ಕಾರಿ ಸೇವೆಯಿಂದ ಬಿಡುಗಡೆ ಹೊಂದಿದ 12 ತಿಂಗಳೊಳಗೆ ಇಲಾಖೆಯಿಂದ ಅನುಮತಿ ಪಡೆಯುವುದು ಕಡ್ಡಾಯ. ಪಾಲಿಸಿ ಮುಂದುವರಿಸುವ ಇಚ್ಛೆ ಇದ್ದಲ್ಲಿ ಪಾಲಿಸಿ ಮೌಲ್ಯವನ್ನು ಬಿಟ್ಟುಕೊಟ್ಟು ನಗದನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ವಿಮಾ ತ್ಯಾಗ ಮೌಲ್ಯ ಹಕ್ಕು ಎಂದು ಕರೆಯುವರು. ನೋಡಿ ಇಷ್ಟು ಇಂಪಾರ್ಟೆಂಟಾಗಿ ಇದೆ. ಇದು KJDಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ. ಈಗ ನಾನು ನಿಮಗೆ ಭಾಳ ಇಂಪಾರ್ಟೆಂಟಾಗಿ ಒಂದು 4 ಫಾರ್ಮೆಟ್ ಹಾಕಬೇಕು. ಏನು ಅಂದರೆ KJD ಮಾಡಿಸ್ಬೇಕಾದ್ರೆ ಇದ್ದಂಥ ಒಂದು ಫಾರ್ಮೆಟ್, ಈಗೇನು ಉದ್ಯೋಗ ಅಪ್ಲಿಕೇಶನ್ ಹೆಂಗೆ ಹಾಕ್ತೀರೋ ಹಂಗೆ KJDಗೆ ಒಂದು ಫಾರ್ಮೆಟ್ ಫಿಲಪ್ ಮಾಡಬೇಕು. ಎರಡನೇದು, ನೀವು ಒಂದು 1000 ರೂಪೀಸ್ ಮೇಲೆ ಮಾಡಿಸ್ತಿರೋದ್ರಿಂದಾಗಿ, ಯಾಕಂದರೆ ಮಿನಿಮಮ್ಮೇ 2-2.5 ಸಾವಿರ ಇರ್ತದೆ, ಅಷ್ಟರ ಮೇಲೆ ಮಾಡಿಸ್ಬೇಕಾಗಿರೋದ್ರಿಂದಾಗಿ ನೀವು ಡಾಕ್ಟ್ರ್ ಹತ್ರಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಅರ್ಜಿ ಬರುತ್ತೆ, ಡಾಕ್ಟ್ರ್ ಹತ್ರ ತಗೊಂಡೋಗಿ ಅದರೆಲ್ಲ ಡಾಕ್ಟ್ರ್ ಹತ್ರ ಫಿಲಪ್ ಮಾಡಿಸ್ಕೊಂಡು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಬರಬೇಕು. 2 ಮತ್ತು ಲೋನ್ ತಗೋಬೇಕು ಅಂದರೆ ಅದಕ್ಕೂ ಒಂದು ಅರ್ಜಿ ಬರೀಬೇಕು. ಆ ಲೋನ್ ತಗೊಳಕ್ಕೆ ಅರ್ಜಿ ಯಾವ ರೀತಿ ಇರುತ್ತೆ, ಅರ್ಜಿ ಸ್ವರೂಪ ಏನು ಅಂತ. ಆಮೇಲೆ ನೀವೇನಾದರೂ ಅಕಾಲಿಕ ಮರಣಕ್ಕೆ ತುತ್ತಾದರೆ ನಿಮ್ಮ ಫ್ಯಾಮಿಲಿಯನ್ನವರು ಹೌದು ಈ ಥರ ವರ್ಕ್ ಮಾಡ್ತಾಯಿದ್ರು, ಇವರು ಅಕಾಲಿಕ ಮರಣಕ್ಕೆ ತುತ್ತಾಗಿರೋ, ಹಂಗಾಗಿ ಈ KJD ಬಾಂಡ್ ಏನಿದೆ ಅದರ ವ್ಯಾಲ್ಯೂ ಅಮೌಂಟ್ ಏನಿದೆ ಅದನ್ನು ನಮಗೆ ಕೊಡಿ ಅಂತ ಹೇಳಬೇಕು ಅಂತಂದರೆ ಅದಕ್ಕೊಂದು ನೀವೇನು ಮಾಡಬೇಕಾಗುತ್ತೆ, ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈ 4 ಫಾರ್ಮೆಟ್ಗಳು. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಅವರವರ ಬೇಸಿಕ್ಕಿಗೆ ಯಾವ್ಯಾವ ಹುದ್ದೆಗೆ ಹೋಗ್ತೀರಾ ಅದರ ಬೇಸಿಕ್ ಒಂದಿರ್ತೈತೆ, ಪೇ ಸ್ಕೇಲ್ ಇರ್ತೈತೆ, ಅದಕ್ಕೆ ಸಂಬಂಧಪಟ್ಟಂತೆ ಮಿನಿಮಮ್ ನಾವು ಎಷ್ಟು KJDಯನ್ನು ಮಿನಿಮಮ್ ಆಗಿ ನಾವು ಡಿಡಕ್ಷನ್ ಮಾಡಿಸಲೇಬೇಕು ಅಂತೇಳಿ ಗೌರ್ಮೆಂಟ್ ಕಡ್ಡಾಯ ಮಾಡಿದೆ ಅಂತಕ್ಕಂತಹ ಈ 5 ಸಂಬಂಧಪಟ್ಟಿರ್ತಕ್ಕಂತಹ ನಾವು ಅರ್ಜಿಗಳಿಗೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಇದರಲ್ಲಿ ಏನು ಡೌಟ್ಸ್ ಇರುತ್ತೆ ನಿಮಗೆ, ಇದು ನಿಮಗೆ ಡಿಪಾರ್ಟ್ಮೆಂಟಿಗೆ ಜಾಯಿನ್ ಆಗಿ ನೀವು ಡ್ಯೂಟಿ ಮಾಡ್ತಾ ಇವನ್ನೆಲ್ಲ ಅರ್ಥ ಮಾಡ್ಕೊತೀರ. ಈಗ ಕೆಲವೊಂದು ಕನ್ಫ್ಯೂಷನ್ಸ್ ಇದ್ದರೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಮ್ಮೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಹಂಚಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.